ಸರ ಬಸ್ ಅವ್ರು ಊರಿಗೆ ಹೋದಾಗ ಬಸ್ ಹತ್ತೋಕ್ಕೆ ಅಂತ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಬರ್ತಿದ್ವಿ. ಬಸ್ ಸ್ಟ್ಯಾಂಡ್ ಡ್ರೈವರ್ ಹಿಂದೆ ಸೀಟಲ್ಲೇ ಕೂತ್ಕೊಂಡವಳು. ಫೋನಲ್ಲಿ ಇಬ್ಬರು ಫೋನಲ್ಲಿ ಅವನು ಇವರು ಫೋನಲ್ಲೇ ಮಾತಾಡೋರು ಜನತೆದ್ರಿಗೆ. ಅವ್ರು ತಂಡ ಊರಿಂದ ಊರು ಮುಟ್ಟೋವರೆಗೂ ಮಾತಾಡ್ಕೊಂಡು ಹೋಗೋ ಸರ್. ಆ ಕಡೆಯಿಂದ ಬರೋವರೆಗೂ ಅದೇ ಬಸ್ಸಿಗೆ ಬರೋಳು. ಅವನೇ ಡ್ರೈವರೇ ಪ್ರಿಯತಮ್ಮ ಸರ್ ಅವನಿಗೆ. ಎಸ್ ಸರ್ ಬಸ್ಸು ಮದುವೆ ಆದಾಗಿಂದನೂ ನಡೀತೀವಿ ಸರ್. ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಾಗಿರೋದು ಈಗ ಸರ್ ದುಡ್ಡು ಕದ್ದ ಮೇಲೆ, ಬಂಗಾರ ಒಡವೆ ಎಲ್ಲ ಕದ್ದ ಮೇಲೆ ಗೊತ್ತಾಗಿರೋದು. ಕಳ್ತನ ಮಾಡೋದು ಸರಿ ಕಂಪ್ಲೇಂಟ್ ಎಲ್ಲ ಇದೆ ಸರ್. ಅಜ್ಜಂಪುರದಲ್ಲಿ ಕಂಪ್ಲೇಂಟ್ ಎಲ್ಲ ಬರ್ಸ್ಬಿಟ್ಟು ಬಂದಿದ್ದೀವಿ. ಇನ್ಮೇಲೆ ಈ ಥರ ಮಾಡಲ್ಲ ಅಂತ ಹೇಳಿದ್ರು ಮತ್ತೆ ಶುರು ಮಾಡ್ಕೊಂಡು ಮಾಡಲ್ಲ ಬಿಡು ಅಂತ ಸುಮ್ಮನೆ ಇದ್ವಿ, ಸೈಲೆಂಟ್ ಹೊಂದ್ಕೊಂಡಿದ್ವಿ ಸರ್. ಸುಮ್ಮನೆ ಭಾಳ ಡ್ರಾಮಾ ಮಾಡೋಳು. ಎಲ್ಲರೂ ಅಪ್ಪ ಅಮ್ಮನ ಊಟ ಮಾಡಿಸೋದು, ಕಾಫಿ ಕುಡಿಸೋದು, ಬಾಯಿ ಒರೆಸೋದು ಎಲ್ಲ ಮಾಡೋಳು. ವಾಂತಿ ಮಾಡ್ಕೊಂಡ್ರೆ ಕೈಯಲ್ಲೇ ಒರೆಸೋಳು ಎಲ್ಲ ಮಾಡಿದ ನಂಬಿಬಿಟ್ವಿ ಸರ್ ನಾವು. ಅವ್ರ ಮೇಲೆ ಭಾಳ ನಂಬಿಕೆ ಇಟ್ವಿ. ಅವ್ರು ನಂಬಿಸ್ಬಿಟ್ಟು ಮೋಸ ಮಾಡಿಬಿಟ್ಲು. ನಿಮಗೆ ಏನಾದರೂ ಎಲ್ಲ ಘಟನೆ ಗೊತ್ತಿತ್ತು? ಇವಾಗ ಗೊತ್ತಾಯ್ತಲ್ಲ ಸರ್ ಎಲ್ಲರಿಗೂ. ಊಟದಲ್ಲಿ ಮಾತ್ರ ಹಾಕೋದು ಏನೂ ಗೊತ್ತಿರಲಿಲ್ಲ ಸರ್. ಖಾಲಿ ಯಾಕೆ ರಮೇಶ್ ಯಾಕೆ ಹಿಂಗೆ ಓಡಾಡ್ತಾನೆ ಜನ ಮಾತಾಡ್ತಾರೆ ಸರ್. ನಮ್ಮ ಅಪ್ಪಾಜಿ ಹಂಗೆ, ನಾನು ಮಗ, ಅಪ್ಪ ಹಂಗೆ ಮಗ ಹಂಗೆ ಅಂತ ನಾನು ಅಂದ್ಕೊಂಡೆ ಸರ್. ಈಗ ಮದುವೆ ಆದಾಗಿಂದನೂ ಈ ಥರ ನಡೀತಿದೆ ಸರ್. ಬಸ್ಸಲ್ಲೇ ಸರ್. ರಮೇಶ್ ಅಂತ ಸರ್. ಸರ ಬಸ್ ಅವ್ರು ಊರಿಗೆ ಹೋದಾಗ ಬಸ್ ಹತ್ತೋಕ್ಕೆ ಅಂತ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಬರ್ತಿದ್ವಿ. ಬಸ್ ಸ್ಟ್ಯಾಂಡ್ ಡ್ರೈವರ್ ಹಿಂದೆ ಸೀಟಲ್ಲೇ ಕೂತ್ಕೊಂಡವಳು. ಫೋನಲ್ಲಿ ಇಬ್ಬರು ಅವನು ಇವರು ಫೋನಲ್ಲೇ ಮಾತಾಡೋರು ಜನತೆದ್ರಿಗೆ. ಅವ್ರು ತಂಡ ಊರಿಂದ ಊರು ಮುಟ್ಟೋವರೆಗೂ ಮಾತಾಡ್ಕೊಂಡು ಹೋಗೋ ಸರ್. ಆ ಕಡೆಯಿಂದ ಬರೋವರೆಗೂ ಅದೇ ಬಸ್ಸಿಗೆ ಬರೋಳು. ಅವನೇ ಡ್ರೈವರೇ ಪ್ರಿಯತಮ್ಮ ಸರ್ ಅವನಿಗೆ. ಎಸ್ ಸರ್ ಬಸ್ಸು ಮದುವೆ ಆದಾಗಿಂದನೂ ನಡೀತೀವಿ ಸರ್. ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಾಗಿರೋದು ಈಗ ಸರ್ ದುಡ್ಡು ಕದ್ದ ಮೇಲೆ, ಬಂಗಾರ ಒಡವೆ ಎಲ್ಲ ಕದ್ದ ಮೇಲೆ ಗೊತ್ತಾಗಿರೋದು. ಕಳ್ತನ ಮಾಡೋದು ಸರಿ ಕಂಪ್ಲೇಂಟ್ ಎಲ್ಲ ಇದೆ ಸರ್. ಅಜ್ಜಂಪುರದಲ್ಲಿ ಕಂಪ್ಲೇಂಟ್ ಎಲ್ಲ ಬರ್ಸ್ಬಿಟ್ಟು ಬಂದಿದ್ದೀವಿ. ಇನ್ಮೇಲೆ ಈ ಥರ ಮಾಡಲ್ಲ ಅಂತ ಹೇಳಿದ್ರು ಮತ್ತೆ ಶುರು ಮಾಡ್ಕೊಂಡು ಮಾಡಲ್ಲ ಬಿಡು ಅಂತ ಸುಮ್ಮನೆ ಇದ್ವಿ, ಸೈಲೆಂಟ್ ಹೊಂದ್ಕೊಂಡಿದ್ವಿ ಸರ್. ಸುಮ್ಮನೆ ಭಾಳ ಡ್ರಾಮಾ ಮಾಡೋಳು. ಎಲ್ಲರೂ ಅಪ್ಪ ಅಮ್ಮನ ಊಟ ಮಾಡಿಸೋದು, ಕಾಫಿ ಕುಡಿಸೋದು, ಬಾಯಿ ಒರೆಸೋದು ಎಲ್ಲ ಮಾಡೋಳು. ವಾಂತಿ ಮಾಡ್ಕೊಂಡ್ರೆ ಕೈಯಲ್ಲೇ ಒರೆಸೋಳು ಎಲ್ಲ ಮಾಡಿದ ನಂಬಿಬಿಟ್ವಿ ಸರ್ ನಾವು. ಅವ್ರ ಮೇಲೆ ಭಾಳ ನಂಬಿಕೆ ಇಟ್ವಿ. ಅವ್ರು ನಂಬಿಸ್ಬಿಟ್ಟು ಮೋಸ ಮಾಡಿಬಿಟ್ಲು. ನಿಮಗೆ ಏನಾದರೂ ಎಲ್ಲ ಘಟನೆ ಗೊತ್ತಿತ್ತು? ಇವಾಗ ಗೊತ್ತಾಯ್ತಲ್ಲ ಸರ್ ಎಲ್ಲರಿಗೂ. ಊಟದಲ್ಲಿ ಮಾತ್ರ ಹಾಕೋದು ಏನೂ ಗೊತ್ತಿರಲಿಲ್ಲ ಸರ್. ಖಾಲಿ ಯಾಕೆ ರಮೇಶ್ ಯಾಕೆ ಹಿಂಗೆ ಓಡಾಡ್ತಾನೆ ಜನ ಮಾತಾಡ್ತಾರೆ ಸರ್. ನಮ್ಮ ಅಪ್ಪಾಜಿ ಹಂಗೆ, ನಾನು ಮಗ, ಅಪ್ಪ ಹಂಗೆ ಮಗ ಹಂಗೆ ಅಂತ ನಾನು ಅಂದ್ಕೊಂಡೆ ಸರ್. ಈಗ ಮದುವೆ ಆದಾಗಿಂದನೂ ಈ ಥರ ನಡೀತಿದೆ ಸರ್. ಬಸ್ಸಲ್ಲೇ ಸರ್. ರಮೇಶ್ ಅಂತ ಸರ್.